ಓಕೆ ಗುರುಜಿ. ಇನ್ನು ಕನ್ಯಾ ರಾಶಿ ಬಗ್ಗೆ ನೋಡೋದಾದ್ರೆ 2026 ಅವ್ರಿಗೆ ಯಾವ ರೀತಿ ಆಗಿದೆ ಅಂತ? ನೋಡಿ, ಯಾವಾಗಲೂ ಅಷ್ಟೇ ಕನ್ಯಾ ರಾಶಿಗೆ ಈಗಾಗಲೇ ಸಪ್ತಮ ದೃಷ್ಟಿಯಾಗಿ ಶನಿ ದೃಷ್ಟಿ ಬೀಳ್ತಾ ಇದೆ. ಮತ್ತು ಕರ್ಮಸ್ಥಾನದಲ್ಲಿ ಈಗಾಗಲೇ ಶನಿ ಹೇಗೆ ಫಲಗಳು ಕೊಡ್ತಾನೋ ಗುರು ಫಲಗಳನ್ನು ಕೊಡ್ತಾ ಇರುವಂಥದ್ದಿದೆ. ಹಾಗಾಗಿ ಕರ್ಮಸ್ಥಾನದಲ್ಲಿ ಗುರು ಗ್ರಹ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಕೆಲಸ, ಯಾಕಂತ ಕೆಲಸದ ವಿಚಾರದಲ್ಲಿ ಸ್ವಂತ ಬಿಸ್ನೆಸ್ ಇರೋವಂಥವ್ರಿಗೆ ಒಂದಷ್ಟು ದೊಡ್ಡ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಸರ್ಕಾರಿ ಕೆಲಸದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಥವಾ ಸರ್ಕಾರಿ ಕೆಲಸದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಆಗಬೇಕು ಅನ್ನೋಂಥವ್ರು ಎಲ್ಲ ಏನು ಪ್ರಯತ್ನ ಮಾಡ್ತೀರಾ, ಒಂದಷ್ಟು ಕೆಲಸಗಳು ವಿಳಂಬ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಏಪ್ರಿಲ್ 10 ಮೇಲೆ ಮೀನರಾಶಿಗೆ ಬುಧ ನೀಚ ಸ್ಥಾನಕ್ಕೆ ಪ್ರವೇಶ ಆಗೋದ್ರಿಂದ ಕುಜ ಮತ್ತು ಶನಿ ಸಂಯೋಗದಿಂದ ಮೀನರಾಶಿಯಲ್ಲಿ ಸಪ್ತಮ ಸ್ಥಾನದ ಪ್ರಭಾವಕ್ಕೆ ವೈವಾಹಿಕ ಜೀವನಕ್ಕೆ ಡಿಸ್ಟರ್ಬೆನ್ಸ್ ಬರುವಂಥದ್ದಿರುತ್ತೆ. ನೋಡಿ, ಆ ಏಪ್ರಿಲ್ ತಿಂಗಳಲ್ಲಿ ಒಂದಷ್ಟು ವೈವಾಹಿಕ ಜೀವನ ವಿಚಾರದಲ್ಲಿ 1-2 ತಿಂಗಳು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾನು ಈ ಕೆಲವೊಂದು ರಾಶಿಗಳ ಬದಲಾವಣೆಗಳು ಗ್ರಹಗಳ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗಿರುವಂಥದ್ದು ನಾವು ನೋಡ್ತಿದ್ದೀವಿ. ಯಾವಾಗ ರಾಷ್ಟ್ರಾಧಿಪತಿ ಸಪ್ತಮ ಸ್ಥಾನಕ್ಕೆ ಬೀಳ್ತಾನೋ ಭಾಳ ವೈವಾಹಿಕ ಜೀವನ ಚೆನ್ನಾಗಿರುವಂಥವ್ರು ಕೋರ್ಟು ಕಚೇರಿ ಹತ್ತಿರುವಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ವಿಚ್ಛೇದನೆಗೋಸ್ಕರ ಸಮಸ್ಯೆಗಳು ಅನುಭವಿಸುವಂಥದ್ದು, ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗಿ. ಸೊ ಆ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆ ವೈವಾಹಿಕ ಜೀವನದಲ್ಲಿ ಇರಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಒಂದಷ್ಟು ಬದಲಾವಣೆಗಳು ಅಂತ ನಿರೀಕ್ಷೆ ಮಾಡುವಂಥದ್ದು ಅಂತ ಹೇಳಿದ್ರೆ ಜೂನ್ ನಂತರ ಭಾಳ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಜೂನ್ 11 ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಹೊಸ ಬಿಸ್ನೆಸ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಉತ್ತಮವಾದಂಥ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಯಾವಾಗೂ ಗುರು ಬದಲಾವಣೆ ಆಗಿ 1 ವಾರ 2 ವಾರದ ನಂತರ ಒಂದಷ್ಟು ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಏಕಾದಶ ಅಂತ ಹೇಳಿದ್ರೆ 11ನೇ ಮನೆಯಲ್ಲಿ ಯಾವಾಗ ಗುರು ಬರ್ತಾನೋ ಒಂದಷ್ಟು ಲಾಭಗಳನ್ನು ನಿರೀಕ್ಷೆ ಮಾಡ್ಬೋದು. ಹೊಸ ಮನೆ ಅಥವಾ ಆಭರಣಗಳ ಖರೀದಿ ಮಾಡುವಂಥದ್ದು ಅಥವಾ ಒಂದು ವಾಹನ ಖರೀದಿ ಮಾಡುವಂಥದ್ದು, ಇಂಥದ್ದೆಲ್ಲ ಅನುಕೂಲ ಆಗುತ್ತೆ. ಈಗಾಗಲೇ ಸೈಟ್ ಇದೆ, ಮನೆ ಕಟ್ಟಬೇಕು ಅನ್ನುವಂಥ ಆಲೋಚನೆಯಲ್ಲಿ ಏನಾದರೂ ಕನ್ಯಾ ರಾಶಿಯವರು ಇದ್ದೀರಾ ಅಂತ ಹೇಳಿದ್ರೆ ಜೂನ್ ತಿಂಗಳ ನಂತರ ನೀವು ಕೈ ಹಾಕೋದು ಒಳ್ಳೆಯದು. ಅದರಲ್ಲಿ ಬಹಳ ಮುಖ್ಯವಾಗಿ ಆಷಾಢ ಇದೆಲ್ಲ ಕಳೆದ ಮೇಲೆ ಈ 8ನೇ ತಿಂಗಳಿಂದ ನಿಮಗೆ ಉತ್ತಮವಾದಂಥದ್ದು ವಾಸ್ತುಪುರುಷ ರಾಜಯೋಗದಲ್ಲಿ ಇರ್ತಾನೆ. ಅಭಿವೃದ್ಧಿ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗುವಂಥದ್ದು ಇರುತ್ತೆ. ಮತ್ತು ವಿವಾಹ ಶುಭ ಕಾರ್ಯಗಳು ಆಗುವಂಥದ್ದು ಇರುತ್ತೆ. ಮನೆ ವಿಚಾರದಲ್ಲಿ ಏನಾದರೂ ಕೈ ಹಾಕಿದ್ರೂ ಅದು ಸಂಪೂರ್ಣವಾಗಿ ಬೇಗ ಒಂದೂವರೆ ವರ್ಷದಲ್ಲಿ ಕಂಪ್ಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಜೂನ್ ನಂತರ ಇವರಿಗೆ ಬಹಳ ಚೆನ್ನಾಗಿದೆ.